2025-26ನೇ ಸಾಲಿನ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆಯನ್ನು ಆಚರಿಸುವ ಕುರಿತು ಪೂರ್ವಭಾವಿ ಸಭೆಯು ದಿನಾಂಕ 26/12/2025 ಶುಕ್ರವಾರದಂದು ಕುಷ್ಟಗಿ ನಗರದ ತಹಸೀಲ್ ಕಚೇರಿಯಲ್ಲಿ ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಮಾಜದ ಹಿರಿಯರಾದ ಗುರಪ್ಪ ಬಡಿಗೇರ್ ಅವರು ಸದಾಶಿವ ಆಯೋಗದ ವರದಿ ಕುರಿತು ಮಾತನಾಡಿದರು. ಈ ಸಭೆಯಲ್ಲಿ ಕುಷ್ಟಗಿ ತಾಲೂಕಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಶರಣಪ್ಪ ಬಡಿಗೇರ್, ನಗರ ಘಟಕ ಅಧ್ಯಕ್ಷರಾದ ಸಿದ್ದಪ್ಪ ಬಡಿಗೇರ್, ಶಾಶ್ವತಪ್ಪ ಬಡಿಗೇರ್, ಕೃಷ್ಣಪ್ಪ ಪತ್ತಾರ್, ಲಕ್ಷ್ಮಣ ಬಡಿಗೇರ್, ಬಸವರಾಜ್ ಬಡಿಗೇರ್, ಶ್ರೀಶೈಲ ಬಡಿಗೇರ್, ಅಯ್ಯಪ್ಪ ಬಡಿಗೇರ್, ಮೌನೇಶ ದೇವರಗುಡಿ, ವೀರೇಶ ಬಡಿಗೇರ್, ಅನಿಲಕುಮಾರ್ ಕಮ್ಮಾರ್, ರುದ್ರಪ್ಪ ಬಡಿಗೇರ್, ವಾಸಪ್ಪ ಬಳೂಟಗಿ, ಮಹಾಂತೇಶ ಬಡಿಗೇರ್, ಬಸವರಾಜ್ ನೆರೆಬೆಂಚಿ, ಶೇಖರಪ್ಪ ಬಡಿಗೇರ್ ಹಾಗೂ ಇತರರಿದ್ದರು. ರಿಪೋರ್ಟರ್ ಭೀಮಸೇನ್ರಾವ್ ಕುಲಕರ್ಣಿ, ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ಚಾನೆಲ್ ಜಿಎಂ ನ್ಯೂಸ್ ಕುಷ್ಟಗಿ. ಮಾನದಂಡಗಳು ಮತ್ತು ಲೋಕೋಡ್ ಸಮಿತಿ 1965 ನಿಗದಿಪಡಿಸಿರುವ ನಿರ್ದಿಷ್ಟ ಗುಣಲಕ್ಷಣಗಳು ವಿಶ್ವಕರ್ಮ ಮತ್ತು ಉಪಜಾತಿಗಳಲ್ಲಿ ಕಂಡುಬಂದಿಲ್ಲ. ದಾಖಲೆಗಳ ಪ್ರಕಾರ ವಿಶ್ವಕರ್ಮ ಪಂಚವೃತ್ತಿಗಾರ, ಕಮ್ಮಾರ, ಬಡಿಗ, ಅಕ್ಕಸಾಲಿಕ, ಕಂಚುಗಾರ, ಶಿಲ್ಪಿ, ಕರಕುಶಲ ಕೆಲಸಗಳಲ್ಲಿ ಆರಂಭಿಕದಿಂದಲೂ ತೊಡಗಿದ್ದರೂ ಪಾರಂಪರಿಕವಾಗಿ ಗ್ರಾಮ ಮತ್ತು ನಗರ ಆರ್ಥಿಕ ವ್ಯವಸ್ಥೆಯ ಭಾಗವಾಗಿದ್ದರು ಎಂಬುದು ಕಂಡುಬರುತ್ತದೆ. ವರ್ಡ್ ವಿಶ್ವಕರ್ಮ ಹಿಂದೂ ಜಾತಿಯ ವ್ಯವಸ್ಥೆಯ ಒಳಗೆ ಸ್ಥಾನ ಪಡೆದ ಸಮುದಾಯವಾಗಿದ್ದು ಮೋಸ್ಟ್ ಆಫ್ ಆಲ್ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಜೈನರು ಇವರು ಹೊರತುಪಡಿಸಿ ಉಳಿದವರೆಲ್ಲರೂ ಹಿಂದೂಗಳೇ. ಇವೊಂದು SC ST ಎಲ್ಲ ಹಿಂದೂಗಳೇ ಇಲ್ವಾ? ಗೀತೆ ಹೇಳ್ತಾನೆ, ಹಿಂದೂ ಜಾತಿಯ ವ್ಯವಸ್ಥೆಯ ಒಳಗೆ ಸ್ಥಾನ ಪಡೆದ ಸಮುದಾಯವಾಗಿದ್ದು ಸಾಮಾಜಿಕವಾಗಿ ಭೌಗೋಳಿಕ ಪ್ರತ್ಯೇಕತೆ ಕಂಡು ಬಂದಿಲ್ಲ. ಆರ್ಥಿಕವಾಗಿ ಹಿಂದುಳಿರುವ ಕಾರಣವಷ್ಟೇ ಬುಡಕಟ್ಟು ವರ್ಗಕ್ಕೆ ಸೇರಲು ಮಾನದಂಡವಲ್ಲ ಅಂತ ಹೇಳಿದ್ರು. ನೋಡಿ ಎಷ್ಟು ಆಗುತ್ತೆ ನೋಡ್ರಿ. ಈ ದೇಶದ ಒಟ್ಟು ಆದಾಯದಲ್ಲಿ 20% ಬಂದಿರದೆ ನಮ್ಮ ಒಂದು ಭೌಗೋಳಿಕವಾಗಿ ಏನು ಹೊರ ದೇಶಗಳಲ್ಲಿ